ಮನೆಯಲ್ಲಿ ಈಸಿಯಾಗಿ ಓವನ್ ಇಲ್ಲದೆ ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸ್: ಪನ್ನೀರ್, ಕಾರ್ನ್, ಕ್ಯಾಪ್ಸಿಕಮ್, ಆನಿಯನ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮಶ್ರೂಮ್, ಟೊಮ್ಯಾಟೊ, ಆಲಿವ್ಸ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಬಟರ್, ಚೀಸ್ ಸ್ಲೈಸ್, ಬ್ರೆಡ್ ತೊಗೊಂಡಿದ್ದೀನಿ. ತುರಿದಿರೋ ಚೀಸ್, ಪಿಜ್ಜಾ ಸಾಸ್, ಮಿಕ್ಸ್ಡ್ ಹರ್ಬ್ಸ್ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನೀವು ಮನೆಯಲ್ಲಿ ಈಸಿಯಾಗಿ ಬ್ರೆಡ್ ಪಿಜ್ಜಾ ಮಾಡ್ಕೋಬೋದು. ಮೊದಲಿಗೆ ಬ್ರೆಡ್ ತೊಗೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಪಿಜ್ಜಾ ಸಾಸ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಡ್ತಾಯಿದ್ದೀನಿ. ನೆಕ್ಸ್ಟು ಆನಿಯನ್, ಕ್ಯಾಪ್ಸಿಕಮ್, ಪನ್ನೀರ್, ಕಾರ್ನ್ ಹಾಕ್ಕೊಳ್ಳೋಣ. ಇಲ್ಲಿ ಇದೆಲ್ಲ ನನ್ನ ಮಗನೇ ಮಾಡ್ತಾಯಿದ್ದಾನೆ. ಮಕ್ಕಳು ಕೂಡ ಈಸಿಯಾಗಿ ಬ್ರೆಡ್ ಪಿಜ್ಜಾ ಮಾಡ್ಕೋಬೋದು ಮನೆಯಲ್ಲೇ, ತುಂಬ ಸುಲಭವಾಗಿ ಮಾಡ್ಬೋದು. ಅವನಿಗೆ ಇಂಟ್ರೆಸ್ಟ್ ಇದೆ ಇದೆಲ್ಲ ಮಾಡೋದ್ರಲ್ಲಿ. ಸೊ ಅದಾದಮೇಲೆ ಮೇಲೆ ತುರಿದಿರೋ ಅಂಥ ಚೀಸನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ಚೀಸ್ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಚೀಸ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಮಿಕ್ಸ್ ಹರ್ಬ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಒಂದು ಲೋ ಫ್ಲೇಮಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೀವು ರೆಡಿ ಮಾಡ್ಕೊಂಡಿರೋ ಅಂಥ ಪೀಝಾನ ಅದ್ರ ಮೇಲೆ ಇಟ್ಕೊಳ್ಳೋಣ. ಒಂದು ಲಿಡ್ಡಿಂದ ಅದನ್ನು ಕ್ಲೋಸ್ ಮಾಡೋಣ. ಅದನ್ನು ಕವರ್ ಮಾಡಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಚೀಸೆಲ್ಲ ಮೆಲ್ಟ್ ಆಗುತ್ತೆ. ಈಗ 5 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಹೆಂಗೆ ಮೆಲ್ಟ್ ಆಗಿದೆ ಅಂತ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ನಿಮಗೆ ಗೊತ್ತಾಗ್ತಿದೆ ಚೀಸೆಲ್ಲ ಮೆಲ್ಟ್ ಆಗಿದೆ. ಸೊ ಈ ಥರ ಈಸಿಯಾಗಿ ನೀವು ಮನೆಯಲ್ಲೇ ಬ್ರೆಡ್ಡು ಇದು ಐಟಮ್ಸ್ ಎಲ್ಲ ಇದ್ದರೆ ಈಸಿಯಾಗಿ ಮನೆಯಲ್ಲೇ ಬ್ರೆಡ್ ಪಿಜ್ಜಾ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.